ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಶೇಂಗಾ ಉಂಡಿ ಅಥವಾ ಶೇಂಗಾ ಲಡ್ಡನ್ನು ಪಾಕನೇ ಇಲ್ಲದೆ ತುಂಬಾ ಸಿಂಪಲ್ಲಾಗಿ ಕೇವಲ ಒಂದು 5ರಿಂದ 10 ನಿಮಿಷದಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಹಾಗೆ ಸಮಯ ಕೂಡ ತುಂಬ ಕಡಿಮೆ ಸಮಯನ ತಗೊಳ್ಳುತ್ತೆ. ಬಾಯಲ್ಲಿಟ್ಟರೆ ಕರಗ್ತಕ್ಕಂಥ ಒಂದು ಶೇಂಗಾ ಲಡ್ಡನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬಿಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆನ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. 1 ಕಪ್ ಅಳತೆಯಲ್ಲಿ 1 ಕಪ್ ಆಗುವಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ. ಈ ಒಂದು ಕಡಲೆ ಬೀಜನ ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕಾಗತ್ತೆ. ಈ ಒಂದು ಕಡಲೆ ಬೀಜನ ಹುರಿಯುವಾಗ ಅವಸರ ಬೇಡ. ಯಾಕಂದರೆ ನಾವು ಯಾವ ರೀತಿಯಲ್ಲಿ ಎಷ್ಟು ಹದವಾಗಿ ಕಡಲೆ ಬೀಜನ ಹುರಿತೀವೋ ಅಷ್ಟೇ ಪರ್ಫೆಕ್ಟಾಗಿ ಲಡ್ಡುಗಳು ರೆಡಿಯಾಗಿರುತ್ತೆ. ಹಾಗಾಗಿ ಆಯಿಲ್ ಬಿಟ್ಕೊಳ್ಬೇಕು ಲಡ್ಡುಗಳು ಅಂತಂದರೆ ಇದೇ ರೀತಿಯಲ್ಲಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಚಿಟಪಟ ಅಂತ ಸೌಂಡ್ ಬರಬೇಕು. ಅದರ ಜೊತೆಗೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ, ಸಿಪ್ಪೆ ಬಿಟ್ಕೊಳ್ಬೇಕು. ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ನೋಡಿ, ನೀವು ಹೈ ಫ್ಲೇಮಲ್ಲಿ ಇಟ್ಟಿದ್ದಾಯಿತು ಅಂದರೆ ಬೇಗ ಕಲರ್ ಬಣ್ಣ ಬದಲಾಗುತ್ತೆ, ಆದರೆ ಒಳಗಡೆ ಸರಿಯಾಗಿ ಬೆಂದಿರೋದಿಲ್ಲ. ಹಾಗಾಗಿ ಲೋ ಟು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇವಾಗ ಹುರಿದಿದ್ದಾಗಿದೆ. ಒಂದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಟ್ಕೊಂಡಿದ್ದೆ. ತಣ್ಣಗಾದ ನಂತರ ಇದರ ಮೇಲ್ಗಡೆ ಇರತಕ್ಕಂಥ ಸಿಪ್ಪೆನ ಬಿಡಿಸ್ಕೊಳ್ಳೋಣ. ನೋಡಿ, ನಾವು ಈ ರೀತಿ ಜಸ್ಟ್ ಕೈಯಿಂದ ಪ್ರೆಸ್ ಮಾಡಿದಾಗ ಅದರಲ್ಲಿರ್ತಕ್ಕಂಥ ಸಿಪ್ಪೆ ಬಿಚ್ಕೊಳ್ಬೇಕು. ಆ ರೀತಿಯಲ್ಲಿ ಇವುಗಳನ್ನು ಹುರಿದಿಟ್ಕೊಳ್ಬೇಕು. ಇವಾಗ ನೋಡಿ, ನಾನು ಕೂಡ ಎಲ್ಲ ಸಿಪ್ಪೆಗಳನ್ನು ಬಿಡಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಪರ್ಫೆಕ್ಟಾಗಿ ಹುರಿದಿರಬೇಕು. ಅಂದರೆ ಒಳಗಡೆ ಕರೆಕ್ಟಾಗಿ ಫ್ರೈ ಆಗಿರಬೇಕು. ಇವಾಗ ಇದು ಕೂಡ ರೆಡಿಯಾಗಿದೆ. ಇದನ್ನು ಒಂದು ಪಾತ್ರೆಗೆ ಸೇರಿಸ್ಕೊಳ್ಳೋಣ. ತುಂಬಾ ಸಿಂಪಲ್ಲಾಗಿ ಶೇಂಗಾ ಉಂಡಿ ಅಥವಾ ಕಡಲೆ ಬೀಜನ ಲಡ್ಡನ್ನು ಮಾಡ್ಕೊಳ್ಬೋದು. ಈ ಹುರಿದಿರ್ತಕ್ಕಂಥ ಕಡಲೆ ಬೀಜನ ಒಂದು ಪಾತ್ರೆಗೆ ಸೇರಿಸ್ಕೊಂಡಿದ್ದೀನಿ. ಯಾವ ಕಪ್ಪನ್ನು ಅಳತೆಗೋಸ್ಕರ ತೊಗೊಂಡಿದ್ದೆ ಅದೇ ಕಪ್ಪಿಂದ ಒಂದು 3/4 ಕಪ್ ಆಗುವಷ್ಟು ಬೆಲ್ಲನ ಈ ರೀತಿ ಸಣ್ಣದಾಗಿ ಜಜ್ಜಿ ಸೇರಿಸ್ಕೊಳ್ತಿದ್ದೀನಿ. ನಾನು 3/4 ಕಪ್ ಆಗುವಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನೀವು ಸ್ವೀಟ್ ಜಾಸ್ತಿ ತಿನ್ನೋದಾಯಿತು ಅಂತಂದರೆ 1 ಕಪ್ ಆಗುವಷ್ಟು ಬೆಲ್ಲನ ಸೇರಿಸ್ಕೊಳ್ಬೋದು. ಅಂದರೆ 1 ಕಪ್ ಕಡಲೆ ಬೀಜಕ್ಕೆ 1 ಕಪ್ ಆಗುವಷ್ಟು ಬೆಲ್ಲ ಸರಿ ಹೋಗುತ್ತೆ. ನಾವು ಕಡಿಮೆ ಸ್ವೀಟ್ ತಿನ್ನೋದ್ರಿಂದ 3/4 ಕಪ್ ಆಗುವಷ್ಟು ಸೇರಿಸ್ಕೊಂಡಿದ್ದೀನಿ. ಒಂದ್ಸರಿ ಇದನ್ನು ನೀಟಾಗಿ ಈ ರೀತಿ ಕೈಯಾಡಿಸ್ಕೊಳ್ಳಿ. ಈ ರೀತಿ ಕೈಯಾಡಿಸ್ಕೊಳ್ಳೋದ್ರಿಂದ ನಾವು ಗ್ರೈಂಡ್ ಮಾಡುವಾಗ ಪರ್ಫೆಕ್ಟಾಗಿ ಎಲ್ಲ ಕಡೆ ಹೊಂದ್ಕೊಳ್ಳುತ್ತೆ. ಒಂದೇ ಕಡೆ ಬೆಲ್ಲ, ಒಂದೇ ಕಡೆ ಶೇಂಗಾ ಕುಡ್ಕೊಳ್ಳೋದಿಲ್ಲ. ಇವಾಗ ನೋಡಿ, ಸರಿಯಾಗಿ ಒಂದ್ಸರಿ ಕಲಸಿ ಇಟ್ಕೊಂಡಿದ್ದೀನಿ. ಟೈಮ್ ಇತ್ತು ಅಂದರೆ ಒಂದು 5 ನಿಮಿಷ ರೆಸ್ಟ್ ಮಾಡೋಕ್ಕೆ ಇಡೋಣ. ನಾನು ಕೂಡ ಇಲ್ಲಿ ಒಂದು 5 ನಿಮಿಷ ರೆಸ್ಟ್ ಮಾಡೋಕ್ಕೆ ಇಟ್ಟಿದ್ದೆ. ಇವಾಗ ಒಂದು ಮಿಕ್ಸರ್ ಜಾರಿಗೆ ಮಿಕ್ಸ್ ಮಾಡಿರ್ತಕ್ಕಂಥ ಕಡಲೆ ಬೀಜ ಹಾಗೆ ಬೆಲ್ಲ ಸೇರಿಸ್ಕೊಳ್ತಿದ್ದೀನಿ. ಇಷ್ಟೇ, ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಇಲ್ಲಿ ಫ್ಲೇವರ್ಗೋಸ್ಕರ ನಾನು 1 ಏಲಕ್ಕಿನ ಸೇರಿಸ್ಕೊಳ್ತಿದ್ದೀನಿ. ಬೇಕು ಅಂದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಅದ್ರ ಜೊತೆಗೆ ಒಂದು ಸ್ವಲ್ಪ ಒಣ ಕೊಬ್ಬರಿ ಕೂಡ ಸೇರಿಸ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡುವಾಗ ತುಂಬಾ ಇಂಪಾರ್ಟೆಂಟು, ತೀರಾ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬಾರ್ದು. ಒಂದು ಸ್ವಲ್ಪ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಲ್ಲಿ ತರಿಯಾಗಿರಬೇಕು, ಜಾಸ್ತಿ ನುಣ್ಣಗಾಗಬಾರ್ದು. ಇಲ್ಲ ನಮಗೆ ನುಣ್ಣಗೆ ಬೇಕು ಅನ್ನೋದಾಯಿತು ಅಂದರೆ ಇದಕ್ಕಿಂತ ಇನ್ನೊಂದು ಸ್ವಲ್ಪ ನುಣ್ಣಗೆ ರುಬ್ಕೊಳ್ಬೋದು. ಶೇಂಗಾ ಉಂಡಿ ಅಥವಾ ಈ ಕಡಲೆ ಬೀಜದ ಉಂಡಿನ ಇದೇ ರೀತಿಯಲ್ಲಿ ತರಿಯಾಗಿ ಮಾಡ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ಇವಾಗ ಇದು ರೆಡಿಯಾಗಿದೆ. ಇದನ್ನು ಮತ್ತೆ ಅದೇ ಪಾತ್ರೆಗೆ ಸೇರಿಸ್ಕೊಳ್ತಿದ್ದೀನಿ. ಇವಾಗ ನೋಡಿ, ಲಡ್ಡಿಗೆ ಬೇಕಾಗಿರ್ತಕ್ಕಂಥ ಒಂದು ಮಿಶ್ರಣ ರೆಡಿಯಾಗಿದೆ. ಇದು ಸ್ವಲ್ಪ ನಮಗೆ ಡ್ರೈ ಅನ್ನಿಸ್ತಿದೆ. ಇಲ್ಲ ಇದೇ ರೀತಿಯಲ್ಲಿ ಇರಲಿ ಅನ್ನೋದಾಯಿತು ಅಂತಂದರೆ ಒಂದು ಸ್ವಲ್ಪ ಒತ್ತಿ ನಾವು ಪ್ರೆಸ್ ಮಾಡಿ ಉಂಡೆಗಳನ್ನ ಕಟ್ಕೊಂಡ್ರೆ ಲಡ್ಡುಗಳು ಪರ್ಫೆಕ್ಟಾಗಿ ಬರುತ್ತೆ. ಆದರೆ ಈ ರೀತಿ ನಮಗೆ ಡ್ರೈ ಬೇಡ, ಇನ್ನೊಂದು ಸ್ವಲ್ಪ ಆಯಿಲಿ ಇರಬೇಕು ಅನ್ನೋದಾಯಿತು ಅಂತಂದರೆ ಇಲ್ಲಿ 1 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ಬೇಕು. ತುಪ್ಪದ ಬದಲಿಗೆ ನೀವು 1 ಸ್ಪೂನ್ ಆಗುವಷ್ಟು ಬಿಸಿ ಮಾಡಿರ್ತಕ್ಕಂಥ ನೀರನ್ನು ಕೂಡ ಸೇರಿಸ್ಕೊಳ್ಬೋದು. ತುಪ್ಪ ಇಷ್ಟ ಇಲ್ಲ ಅನ್ನೋದಾಯಿತು ಅಂದರೆ 1 ಸ್ಪೂನ್ ನೀರನ್ನ ಸೇರಿಸ್ಕೊಳ್ಳಿ, ಬಿಸಿ ನೀರನ್ನ. ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ತುಪ್ಪನ ಸೇರಿಸೋದ್ರಿಂದ ಲಡ್ಡುಗಳ ಟೇಸ್ಟ್ ಕೂಡ ಎನ್ಹ್ಯಾನ್ಸ್ ಆಗುತ್ತೆ. ಹಾಗಾಗಿ ತುಪ್ಪನ ಒಂದು ಸ್ವಲ್ಪ ಸೇರಿಸ್ಕೊಳ್ಳಿ. ಈ ರೀತಿ ತುಪ್ಪ ಸೇರಿಸ್ಕೊಂಡಾದಮೇಲೆ ಒಂದ್ಸರಿ ಎಲ್ಲನೂ ಮಿಶ್ರಣನೂ ತುಪ್ಪದ ಜೊತೆಗೆ ಹೊಂದ್ಕೊಳ್ಳೋ ರೀತಿಯಲ್ಲಿ ಕಲಿಸ್ಕೊಳ್ಳಿ. ನೋಡಿ, ನೀರು ಕಲಿಸೋದ್ರಿಂದ ಅಥವಾ ನೀರನ್ನ ಸೇರಿಸ್ಕೊಳ್ಳೋದ್ರಿಂದ ಉಂಡೆಗಳೇನು ಹಾಳಾಗೋದಿಲ್ಲ. ಆರಾಮಾಗಿ ಗಾಳಿಗೆ ಇಟ್ಕೊಂಡು ಒಂದು 15 ದಿನ ತಿನ್ಕೊಳ್ಬೋದು. ಇಲ್ಲ ತುಪ್ಪನ ಸೇರಿಸಿದ್ದಾಯಿತು ಅಂತಂದರೆ ಎಲ್ಲೂ ಕೂಡ ಹಾಳಾಗೋದಿಲ್ಲ. ಯಾಕಂದರೆ ನೀರಿನ ಅಂಶನೇ ಇರೋದಿಲ್ಲ. ನೀರನ್ನ ಸೇರಿಸೋದ್ರಿಂದನೂ ಕೂಡ ಹಾಳಾಗೋದಿಲ್ಲ. ಒಂದು 15 ಅಥವಾ 1 ವಾರ ಆರಾಮಾಗಿ ತಿನ್ಕೊಳ್ಬೋದು. ಇವಾಗ ನೋಡಿ, ತುಪ್ಪ ಎಲ್ಲ ಕಡೆನೂ ಸ್ಪ್ರೆಡ್ ಆಗಿದೆ. ನೋಡಿ, ಇವಾಗ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಲಡ್ಡುಗಳನ್ನ ಕಟ್ಕೊಳ್ಬೋದು. ಇಷ್ಟೇ, ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಪಾಕ ತಗೊಳ್ಳೋದು ಕಷ್ಟ ಅನ್ನೋರು, ಪಾಕ ತಗೊಳ್ಳೋದು ಬರೋದಿಲ್ಲ ಅನ್ನೋರು ಈ ಒಂದು ರೀತಿಯಲ್ಲಿ ಲಡ್ಡುಗಳನ್ನು ರೆಡಿ ಮಾಡ್ಕೊಳ್ಳಿ. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಹಬ್ಬಗಳಲ್ಲೇ ಮಾಡ್ಕೊಳ್ಬೇಕು ಅಂತ ಏನಿಲ್ಲ. ಪ್ರತಿನಿತ್ಯ ದಿನಕ್ಕೆ 1 ಲಡ್ಡು ತಿಂತಾ ಬಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ರಕ್ತಹೀನತೆಯೂ ಕೂಡ ನಿವಾರಣೆ ಮಾಡ್ಬೋದು.
ಇವಾಗ ನೋಡಿ ಪಾಕನೇ ಇಲ್ಲದೆ ಕಟ್ಟಿರ್ತಕ್ಕಂಥ ಲಡ್ಡು ರೆಡಿಯಾಗಿದೆ. ಪ್ರತಿಯೊಂದು ಕೂಡ ಅಷ್ಟೇ. ಹಾಗೆ 1 ಸ್ಪೂನ್ ತುಪ್ಪ ಸೇರಿಸಿದ ನಂತರ ಯಾವುದೇ ಕಾರಣಕ್ಕೂ ಈ ಹಿಟ್ಟು ಡ್ರೈ ಆಗೋದಿಲ್ಲ. ತುಂಬ ಆರಾಮಾಗಿ ಉಂಡೆಗಳನ್ನ ಕಟ್ಕೊಳ್ಬೋದು. 1 ಕೆ ಜಿ 2 ಕೆ ಜಿ ಉಂಡೆಗಳಿದ್ದರೆ ಕೂಡ ಪರವಾಗಿಲ್ಲ. ಒಂದ್ಸರಿ ಈ ರೀತಿ ಹಿಟ್ಟನ್ನು ರೆಡಿ ಮಾಡಿಕೊಂಡ್ರೆ ಸಾಕು. ಕಂಪ್ಲೀಟಾಗಿ ಉಂಡೆಗಳು ಕಟ್ಕೊಳ್ಳೋವರೆಗೂ ಅದೇ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಇರುತ್ತೆ. ನಾನು ಕೂಡ ತೊಗೊಂಡಿರ್ತಕ್ಕಂಥ ಒಂದು ಕ್ವಾಂಟಿಟಿಯಲ್ಲಿ ಒಂದು 7ರಿಂದ 8 ಉಂಡೆಗಳು ರೆಡಿಯಾಗಿದೆ. ಈ ರೀತಿ ಬಾಕ್ಸಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕು. ಒಂದು ವಾರ ಅಥವಾ ಒಂದು 15 ದಿನ ಆರಾಮಾಗಿ ಯೂಸ್ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ. ಯಾವುದೇ ಪಾಕ ಇಲ್ಲದೆ ತುಂಬಾ ಈಸಿಯಾಗಿ ಈ ಒಂದು ಶೇಂಗಾ ಲಡ್ಡುಗಳನ್ನು ರೆಡಿ ಮಾಡ್ಕೊಳ್ಳಿ. ಈ ಹಿಂದೆ ಕೂಡ ಹಲವಾರು ರೀತಿಯ ಲಡ್ಡು ರೆಸಿಪಿಗಳನ್ನು ನನ್ನ ಚಾನಲಲ್ಲೇ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.